ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದಾರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇವತ್ತಿನ ವಿಷಯವೇನೆಂದರೆ ರಾಮ ಮಂದಿರ ಉಚಿತ ಪ್ರಸಾದ ವಿತರಣೆ. ಮನೆಯಲ್ಲೇ ಕುಳಿತು ಅಯೋಧ್ಯೆ ಪ್ರಸಾದವನ್ನು ಆರ್ಡರ್ ಮಾಡಿ. ಪ್ರೊಸೀಜರ್ ಹೇಳ್ತೀನಿ ಬನ್ನಿ. ಹಲೋ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಭಾರತೀಯ ಜನರು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಬಹಳ ಸಮಯದಿಂದ ಕಾಯುತ್ತಿದ್ದಾರೆ. ಆದರೆ ಈಗ ಅವರ ಕಾಯುವಿಕೆ ಶೀಘ್ರದಲ್ಲೇ ಕೊನೆಗೊಳ್ಳುತ್ತಿದೆ. ಏಕೆಂದರೆ 22 ಜನವರಿ 2024ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಸಾದ ಪ್ರತಿಷ್ಠಾ ಸಮಾರಂಭದಲ್ಲಿ ಜೊತೆಗೆ ದೇವಾಲಯವನ್ನು ಉದ್ಘಾಟಿಸಲಾಗುತ್ತಿದೆ. ರಾಮ ಮಂದಿರದಿಂದ ಪ್ರಸಾದವನ್ನು ಆರ್ಡರ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಅಯೋಧ್ಯೆ ರಾಮ ಮಂದಿರದಿಂದ ಪ್ರಸಾದ ಆನ್ಲೈನ್ ಉಚಿತ ಖಾದಿ ಏಜೆನ್ಸಿ ದೇಶದಾದ್ಯಂತ ಇರುವ ಭಕ್ತರಿಗೆ ಜನವರಿ 22ರಂದು ಶ್ರೀ ರಾಮ ಮಂದಿರದ ಐತಿಹಾಸಿಕ ಉದ್ಘಾಟನೆಯಲ್ಲಿ ವಾಸ್ತವಿಕವಾಗಿ ಭಾಗವಹಿಸಲು ಒಂದು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಫ್ರೆಂಡ್ಸ್, ಈಗೆಲ್ಲ ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ಎಲ್ಲ ಜನತೆ ಕಾಯುತ್ತಿದೆ. ಅದರ ಪ್ರಸಾದವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಅದನ್ನು ನೀವು ಆನ್ಲೈನ್ ಬುಕ್ ಮಾಡಿ ಆ ಪ್ರಸಾದವನ್ನು ನೀವು ಸ್ವೀಕರಿಸಬಹುದು. ನಿಮಗೆ ಆ ಪ್ರಸಾದ ಸ್ವೀಕರಿಸಲು ಬೇಕಾಗುವ ಏನೇನು ಬೇಕು ಎಂಬುದನ್ನು ನೀವು ಇಲ್ಲಿ ತಿಳಿಯಬಹುದು. ಬನ್ನಿ. ಉಚಿತ ರಾಮ ಜನ್ಮಭೂಮಿ ಪ್ರಥಮ ದಿವಸ ಪ್ರಸಾದವನ್ನು ನೀಡುವವರು ಬ್ರ್ಯಾಂಡ್ ದೈವಿಕ ಆಶೀರ್ವಾದಗಳು ಎಲ್ಲ ಮನೆಯ ಬಾಗಿಲಿಗೆ ತಲುಪುತ್ತದೆ ಖಾತ್ರಿಪಡಿಸುತ್ತದೆ. ಜನವರಿ 22ರಂದು ಬಹು ನಿರೀಕ್ಷಿತ ಶ್ರೀ ರಾಮ ಮಂದಿರದ ಉದ್ಘಾಟನೆ ಮುನ್ನ ದೇಶದಾದ್ಯಂತ ಭಕ್ತರು ಈ ಐತಿಹಾಸಿಕ ಘಟನೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಗೌರವಾನ್ವಿತ ನಾಯಕರು ಸಮ್ಮುಖವಾಗಿ ನಡೆಸುವ ಸಮಾರಂಭದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಲಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅವಿಭಾಜ್ಯರಾಗಿರುವ ಸಮರ್ಪಿತ ಕಾರ್ಯಕರ್ತರ ಕುಟುಂಬಗಳಿಗೆ ಆಹ್ವಾನೆಯನ್ನು ನೀಡಲಾಗಿದೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಮಿಸ್ ಆಯಿತು. ಫ್ರೆಂಡ್ಸ್, ಉಚಿತ ಪ್ರಸಾದವನ್ನು ಪಡೆಯಲು ಬೇಕಾಗುವ ಏನೇನು ಬೇಕು ಅಂತ ಹೇಳ್ತೀನಿ. ಉತ್ಸಾಹ ಬೆಳೆದಂತೆ ದೈವಿಕವಾಗಿ ರಾಮ ಮಂದಿರದಿಂದ ಮೊದಲ ದಿನದ ಪ್ರಸಾದವನ್ನು ಆನ್ಲೈನಲ್ಲಿ ಸ್ವೀಕರಿಸಬಹುದು. ಹೇಗೆ ಪ್ರಮಾಣಿಸಲು ಸಾಧ್ಯವಾಗದ ವ್ಯಕ್ತಿಗಳಿಗೆ ಖಾದಿ ತನ್ನ ವೆಬ್ಸೈಟ್ ಮೂಲಕ ಉಚಿತ ರಾಮ ಜನ್ಮಭೂಮಿ ಪ್ರಥಮ ದಿವಸ ಪ್ರಸಾದವನ್ನು ನೀಡಲಾಗುತ್ತಿದೆ. ಈ ಅನನ್ಯ ಅವಕಾಶವು ಭಕ್ತರು ತಮ್ಮ ಭೌತಿಕ ಸ್ಥಳವನ್ನು ಲೆಕ್ಕಿಸದೆ ದೇವಾಲಯದ ಮಂಗಳಕರ ತೆರೆಯುವಿಕೆಯಲ್ಲಿ ಭಾಗವಹಿಸಬೇಕು. ನಿಮ್ಮ ಉಚಿತವನ್ನು ಪಡೆಯಲು ನೀವು ಈ ಸರಳ ಹಂತವನ್ನು ಅನುಸರಿಸಿ. ಏನೇನು ಹಂತಗಳಿವೆ ಅಂತ ಹೇಳ್ತೀನಿ ನೋಡಿ. ಆದರೆ ಇದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ನಿಜ ಆಗಿರುತ್ತೆ. ಯಾಕೆಂದರೆ ಗೌರ್ಮೆಂಟಿಂದ ಅಷ್ಟು ದೂರ ಹೋಗಿ ಪ್ರಸಾದ ತಗೊಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ
ಖಾದಿ ಸಾವಯವ ಅಯೋಧ್ಯೆ ಪ್ರಸಾದ ವೆಬ್ಸೈಟ್ ಇಲ್ಲಿ ನೋಡಿ, ಇಲ್ಲಿ ಖಾದಿ ಏಜೆನ್ಸಿ ಕಾಮ್ಗೆ ಭೇಟಿ ನೀಡಿ ಉಚಿತ ರಾಮ ಜನ್ಮಭೂಮಿ ಪ್ರಥಮ ದಿವಸವೇ ಪ್ರಸಾದ ಸಂಬಂಧಿಸಿದ ಬ್ಯಾನರ್ನಲ್ಲಿ ಉಚಿತ ಪ್ರಸಾದ ಪಡೆಯಿರಿ. ಅಂದಾಜು ಕಾಯುವ ಸಮಯವನ್ನು ಪರಿಶೀಲಿಸಲು ನೀವು ಈ ಸಾಲಿನಲ್ಲಿರುವ ಹೆಚ್ಚಿನ ಸೂಚನೆಗಳನ್ನು ಅನುಸರಿಸಿ ಮತ್ತು ಹೆಸರು, ವಿಳಾಸ ಮತ್ತು ಸಂಪರ್ಕ ಮಾಹಿತಿಯನ್ನು ವಿವರಿಸಿ. ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ನಿಮ್ಮ ಉಚಿತ ಕೊಡುಗೆಯನ್ನು ಸುರಕ್ಷಿತಗೊಳಿಸಲು ಸಲ್ಲಿಸಿ. ಈ ಉಪಕ್ರಮವು ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ದೈವಿಕ ಆಶೀರ್ವಾದವು ದೇಶದಾದ್ಯಂತ ಭಕ್ತರನ್ನು ತಲುಪುತ್ತದೆ ಎಂದು ಖಚಿತಪಡಿಸುತ್ತದೆ. ಇದರಿಂದಾಗಿ ಈ ಐತಿಹಾಸಿಕ ಘಟನೆಯಲ್ಲಿ ಏಕಮುಖವಾಗಿ ಭಾಗವಹಿಸಿ ಹೆಚ್ಚಿನಾದ್ಯಂತ ರಾಮ ಮಂದಿರದ ಉಚಿತ ಪ್ರಸಾದವನ್ನು ಪಡೆಯಿರಿ. ಏನನ್ನು ನಿರೀಕ್ಷಿಸಬಹುದು? ನಿಮ್ಮ ಪ್ರಸಾದದ ಜೊತೆಗೆ ಸುಂದರವಾದ ಹೊದಿಕೆಯಲ್ಲಿ ಪ್ರಸ್ತುತಪಡಿಸಲಾದ ಪವಿತ್ರ ಕೊಡುಗೆಯನ್ನು ಸಾಗಿಸಲಾಗುತ್ತದೆ ಮತ್ತು ನಿಖರವಾದ ಕಾಳಜಿಯೊಂದಿಗೆ ಪ್ಯಾಕ್ ಮಾಡಲಾಗುತ್ತದೆ. ಕೊಡುಗೆಯನ್ನು ಹೊರತಾಗಿ ನೀವು ದೃಢೀಕರಣದ ಪ್ರಮಾಣಪತ್ರವನ್ನು ಸ್ವೀಕರಿಸುತ್ತೀರಿ. ಇದು ನೀವು ಸ್ವೀಕರಿಸುವ ಪ್ರಕ್ರಿಯೆಗಳನ್ನು ದೃಢೀಕರಿಸಲು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದು. ಕೇವಲ ಪ್ರಸಾದ ಸ್ವೀಕರಿಸುವುದಿಲ್ಲ, ಇದು ಭಾವನೆಗಳು ಮತ್ತು ಆಧ್ಯಾತ್ಮಿಕ ಅನುಕರಣೆಗಳನ್ನು ಪ್ರಚೋದಿಸುತ್ತದೆ. ರಾಮ ಮಂದಿರದ ಪ್ರಸಾದವನ್ನು ಸ್ವೀಕರಿಸುವುದು ಭಕ್ತರನ್ನು ಹೆಚ್ಚಿಸಲು ನಿಮ್ಮ ಮನೆಗೆ ರಾಮನ ಆಶೀರ್ವಾದವನ್ನು ಆಹ್ವಾನಿಸಲು, ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸಲು ಒಂದೇ ಸಾಧನೆಯಾಗಿದೆ. ಫ್ರೆಂಡ್ಸ್, ರಾಮನ ಭಕ್ತಿಯ ಮುಂದೆ ಯಾವುದೂ ಇಲ್ಲ. ಬಟ್ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ. ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿ ಆರ್ಡರ್ ಮಾಡಿ ಬಂದರೆ ಓಕೆ ಫ್ರೆಂಡ್ಸ್. ಇದು ಸುಮ್ಮನೆ ಈ ಥರ ವೆಬ್ಸೈಟ್ಗಳು, ಈ ಥರ ಸರ್ಕಾರವು ಈ ಥರ ಮನವಿಯನ್ನು ಮಾಡಿರಲ್ಲ. ಬಟ್ ರಾಮನ ಭಕ್ತಿ ಅಪಾರ. ಜೈ ಕರ್ನಾಟಕ ಬಂತೆ. ನಮ್ಮ ಹಿಂದೂಗಳು ಯಾವಾಗಲೂ ಸರಿ ಫ್ರೆಂಡ್ಸ್. ಇಷ್ಟೇ ಹೇಳಲು ನಾನು ಇಷ್ಟಪಡ್ತೀನಿ. ಕೀಪ್